ಇದನ್ನು ನಾನು 2 ದಿನದಲ್ಲಿ ಸೆಟ್ರೇಟ್ ಮಾಡಿಕೊಡ್ತೀನಿ ಅಂತೇಳಿ ಅವರ ಹಿರಿಯ ಅಧಿಕಾರಿಗಳು ಕೂಡ ಅವರು ತಿಳಿಸಿದ್ದಾರೆ. ನಾವು ನಿನ್ನೆ ಬೆಂಗಳೂರಲ್ಲಿ ಅರಣ್ಯ ಭವನದಲ್ಲಿ ಏನು ಹೋಗಿ ಮುಖ್ಯ ಅರಣ್ಯಾಧಿಕಾರಿಗಳ ಜೊತೆ ನಾವು ಮಾತನಾಡಿದ್ದೀವಿ. ಆ ಎಲ್ಲ ನೋವುಗಳಿಗೆ ಪರಿಹಾರವನ್ನು ನಾನು ಕೂಡಲೇ ನನ್ನ ವಲಯದಲ್ಲಿ ಬರತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ನಾನು ಖುದ್ದು 2 ದಿನ ಇಲ್ಲೇ ಬೀಡ್ಬಿಟ್ಟು ನೆಲೆ ಹೂಡಿ ಈ ಸಮಸ್ಯೆಗಳಿಗೆ ನಾನು ಪರಿಹಾರ ಮಾಡಿಕೊಡ್ತೀನಿ ಅನ್ನೋ ಒಂದು ಮಾತನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಆ ಮಾತಿಗೆ ನಮಗೆ ನಂಬಿಕೆ ಇದೆ. ಆ ಮಾತನ್ನು ಅವ್ರು ಫುಲ್ಫಿಲ್ ಮಾಡ್ತಾರೆ, ಮಾಡಲೇಬೇಕು. ಹಾಗಾಗಿ ಅದರಲ್ಲಿ 2 ಅನುಮಾನನೇ ಬೇಡ. ಜೊತೆಗೆ ಇವತ್ತೇನು ನಮ್ಮ ಕೊತ್ತೆಗಾಲ ಗ್ರಾಮಸ್ಥರು ಏನು ಹಿಂದಿನ ದಿನಗಳಲ್ಲಿ ಒಂದು ಬೀಟ್ ವ್ಯವಸ್ಥೆ ಅಂತಿತ್ತು, ಏನಲ್ಲಿಯ ಸ್ಥಳೀಯ ಒಂದಷ್ಟು ರೈತರನ್ನ ತಗೊಂಡು ಅಲ್ಲಿ ಬರ್ತಕ್ಕಂಥ ಪ್ರಾಣಿಗಳನ್ನು ಓಡಿಸೋದಾಗ್ಬೋದು, ಅದನ್ನು ಅವಾಯ್ಡ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡ್ತಿದ್ರು, ಈಗ ಅದು ನಿಲ್ಲಿಸಿದ್ದಾರೆ. ಅದೇನೋ ತಾಂತ್ರಿಕ ಕಾರಣಗಳಿಂದ ಅದು ನಿಲ್ಲಿಸಿದ್ದಾರೆ. ಇನ್ ಟೈಮಲ್ಲಿ ಸಫಿಷಿಯೆಂಟ್ ಸ್ಯಾಲ್ರಿಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ. ನಾನೀಗ ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ, ಕೊತ್ತೆಗಾಲದಲ್ಲಿ ಬಂದಿರೋ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ಬೋದು ಅಂದರೆ ಅಲ್ಲಿ ಸ್ಥಳೀಯ ವಾಚರ್ಸ್ಗಳನ್ನು ನೇಮಕ ಮಾಡಿ ಇದಕ್ಕೊಂದು ಶಾಶ್ವತ ಸಮಸ್ಯೆಯನ್ನು ನೀವು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಅವರು ಹೇಳಿದ್ದಾರೆ, ಸರ್ ನಾನು ಇವತ್ತೇ ಅದಕ್ಕೂ ಕೂಡ ನಾನು ಮಾತನಾಡಿ ಒಂದು ನಿರ್ಧಾರ ತಗೋತೀನಿ ಅಂತ ಅದನ್ನು ಹೇಳಿದ್ದಾರೆ. ಸೊ ಇವೆಲ್ಲನೂ ಕೂಡ ಒಟ್ಟಾರೆ ಈ ಸರಗೂರು ವ್ಯಾಪ್ತಿಗೆ ಬರ್ತಕ್ಕಂಥ ಕಾಡು ಪ್ರಾಣಿ ಮಾನವ ಸಂಘರ್ಷ ಹಾಗೂ ಆನೆ ದಾಳಿ, ಹುಲಿ ದಾಳಿಗೆ ಬಲಿಯಾಗ್ತಿರ್ತಕ್ಕಂಥ ನನ್ನ ರೈತರನ್ನು ನೆಮ್ಮದಿಯುತವಾದಂಥ ಬದುಕನ್ನು ನಡೆಸುವಂಥ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ದಾರಿದೀಪ ಆಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊತೇನೆ. ಇನ್ನು ಮುಂದೆ ಈ ಸಮಸ್ಯೆಗಳಿಗೆ ಒಂದು ಕಡಿವಾಣ ಹಾಕೋದ್ರ ಮುಖಾಂತರ ನನ್ನ ಅನ್ನದಾತರ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು ಕೂಡ ಅರಣ್ಯ ಇಲಾಖೆ ಚೆಲ್ಲಿಲಿ ಅಂತಲೂ ಕೂಡ ಈ ಸಂಬಂಧದಲ್ಲಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇಲ್ಲಿರ್ತಕ್ಕಂಥ ನಮ್ಮ RF ಅವರಾಗ್ಬೋದು, DRF, ತಾವು ಸಲಹೆಗಳನ್ನು ನಾವು ಕೊಟ್ಟಂಥ ಸಂದರ್ಭದಲ್ಲಿ ತಾವು ಸ್ವೀಕರಿಸ್ತೀವಿ. ಬಟ್ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇಲ್ಲಿ ನಿಜವಾಗ್ಲೂ ಬಲಿಪಶು ಆಗ್ತಿರ್ತಕ್ಕಂಥದ್ದು ನನ್ನ ರೈತ. ಸೊ ನಿಜಕ್ಕೂ ಎಲ್ಲೋ ಒಂದು ಕಡೆ ಜೀವನ ನಡೆಸ್ಲಿಕ್ಕೆ ಆಗದಿರ್ತಕ್ಕಂಥ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ನನ್ನ ರೈತ ಬದುಕ್ತಿದ್ದಾನೆ. ಏನೇ ಸಮಸ್ಯೆಗಳಿದೆ, ಕುಡಿಲಿಕ್ಕೆ ನೀರಿಲ್ಲ, ಬರ, ಒಟ್ಟಾರೆ ಬದುಕಲಿಕ್ಕೆ ಆಗದೇ ಇರೋಂಥ ಸಮಸ್ಯೆಗಳ ನಡುವೆ ಈ ಕಾಡು ಪ್ರಾಣಿಗಳು ಕೂಡ ತುಂಬ ಆತಂಕಕ್ಕೀಡಾಗಿದೆ. ದಯಮಾಡಿ ನಿಮ್ಮ ಪ್ರಾಣಿಗಳನ್ನು ಕಾಡಿನಲ್ಲೇ ಉಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇಲಾಖೆ ಮುಂದಿನಗಳಲ್ಲಿ ಹಲವಾರು ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ತಾವು ಕಾಡು ಪ್ರಾಣಿಗಳನ್ನು ಬೆಳೆ ಹಾನಿಗೆ ಒಳಗಾಗ್ತಿರ್ತಕ್ಕಂಥ ಅವಾಯ್ಡ್ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ರೈತರನ್ನ ಕಚೇರಿಗೆ ಅಳಿಸಬೇಡಿ. ಯಾವುದೇ ಸ್ವೀಕೃತಿಗಳು ಬಂದರೂ, ಯಾವುದೇ ದೂರುಗಳು ಬಂದರೂ ಅದನ್ನು ಸ್ವೀಕರಿಸಿ ಅದಕ್ಕೆ ಹಿಂಬರವಾಗಿ ದಾಖಲೆಗಳನ್ನು ರಸೀದಿ ಮುಖಾಂತರ ಕೊಡೋದ್ರ ಮುಖಾಂತರ ರೈತರ ಬೆನ್ನೆಲುಬಾಗಿ ತಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕಾಯಕವನ್ನು, ಕಾರ್ಯವನ್ನು ತಾವು ಮಾಡಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ವಿನಮ್ರತೆಯಿಂದ ಮನವಿ ಮಾಡ್ತಾನೆ. ಇದು ಮನವಿಯಲ್ಲ, ಇದು ಒಂದು ಎಚ್ಚರಿಕೆ ಗಂಟೆನೆ. ಯಾಕೆ ಅಂದರೆ ನಾವು ಸಾಕಷ್ಟು ಬಾರಿ ತಮ್ಗೆ ಹೇಳಿದ್ದೀವಿ, ಆದರೆ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಇನ್ನು ಮುಂದೆ ನಿಮ್ಮ ಹಿರಿಯ ಅಧಿಕಾರಿಗಳ ಮುಂದೆನೇ ಹೇಳ್ತಾ ಇದ್ದೀವಿ, ಇದಕ್ಕೆ ಪರಿಹಾರ ತಾವು ಒದಗಿಸಲೇಬೇಕು. ಇದು ನಿಮ್ಮ ನೈತಿಕತೆಯ ಹೊಣೆ, ನಿಮ್ಮ ಹೊಣೆಗಾರಿಕೆ. ಇದಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ತರೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ತಲೆದಂಡವನ್ನು ತೆರಬೇಕಾಗತ್ತೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಏನೇ ಕ್ಯಾಟಲ್ ಫೀಡ್ ಆದರೂ ಯುವರ್ ಪ್ರಯಾರಿಟಿ, ಯುವರ್ ಪ್ಯಾರಾಮೀಟರ್ ಏನಿದೆ ಅದನ್ನು ಇಮಿಡಿಯೇಟ್ ಆಗಿ ನೀವು ನನ್ನ ರೈತನ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ನೀವು ತಗೊಳ್ಳೇಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಕಠಿಣವಾಗಿ ನಿಮ್ಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇಲ್ಲಿಂದ ನಮ್ಮ ಬಡ ರೈತರದ್ದು ಹಸು ತೀರ್ಕೊಂಡಿದೆ. ಅದಕ್ಕೆ ಈಗ ನಮ್ಮ ಎಲ್ಲ ರೈತರ ಮುಖಂಡರ ಮೇರೆಗೆ ನಾನು ಸ್ಥಳಕ್ಕೆ ಬಂದಿದ್ದೀನಿ. ಆಫೀಸ್ಗೆ ನಮ್ಮ ಬಂದಿರೋದು ಇನ್ನೂ ಪಾಪ ಅದು ಗರ್ಭಿಣಿ ಆಗಿರೋದ್ರಿಂದ ನಮ್ಮ ಮನಸ್ಸು ನೋವಾಗಿದೆ. ಅದಕ್ಕೆ ಏನು ನೀವೆಲ್ಲ ಪರಿಹಾರ ಸೂಚಿಸಿದ್ರಿ ಮತ್ತು ಯಾವುದೇ ಪರಿಹಾರ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರಕ್ಕೆ ಇಮಿಡಿಯೇಟಾಗಿ ನಾವು ಕ್ರಮ ಕೈಗೊಂಡು ಅದಕ್ಕೆ ಮತ್ತೆ ಅವ್ರಿಗೆ ಇದು ಬೆಳೆ ನಾಶ ಆಗಿರುತ್ತಲ್ಲ ಅದರದೊಂದು ಯಾವ ಸರ್ ಪೆಂಡಿಂಗ್ ಅಪ್ಲಿಕೇಶನ್ ಏನಿದ್ವು ಕ್ಯಾಟಲ್ ಕಿಲ್ದು ಅವೆಲ್ಲ ನಾನು ಇವತ್ತು ಕೂತ್ಕೊಂಡು ಅದಕ್ಕೆ ಅಂತಲೇ ಸ್ಟೇ ಮಾಡಿ ಇವತ್ತು ಅದೆಷ್ಟು ಅರ್ಜಿಗಳಿದ್ದಾವೆ ಕ್ಯಾಟಲ್ ಕಿಲ್ದು ನನ್ನ ಲಾಗಿನ್ಗೆ ಪುಷ್ ಮಾಡಿಸ್ಕೊಂಡು ನನ್ನ ಲಾಗಿನ್ ಇಲ್ಲೇ ಲ್ಯಾಪ್ಟಾಪ್ ತಂದಿದ್ದೀನಿ, ಇಲ್ಲಿ ಕೂತ್ಕೊಂಡು ನಾವು ಅದನ್ನ ಕ್ಲಿಯರ್ ಮಾಡ್ಕೊಳ್ತೀವಿ. ಸರ್ ಚಂದನಗೌಡರು ಈಗ ಅವ್ರು ಹೇಳಿದ್ರೆ ಮೇನ್ ಈಗ ನಾವು ಕೇಳ್ತಿರ್ತಕ್ಕಂಥದ್ದು ಇಲ್ಲಿ ದಿನನಿತ್ಯ ನಡೀತಿರ್ತಕ್ಕಂಥ ಕಾಡು ಪ್ರಾಣಿಗಳ ಮಾನವ ಸಂಘರ್ಷಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೇಳಿದ್ದೀವಿ. ಎಕ್ಸ್ಪೆಷಲಿ ಟೆರಿಟರಿಯಲ್ಲಿ ತುಂಬ
ಸಮಸ್ಯೆಗಳು ಜಾಸ್ತಿ ಆಗಿದೆ. ಪ್ರತಿನಿತ್ಯ ನಮ್ಮ ಹಳೆ ಹೆಗ್ಗುಡ್ಲಿಂದ ಬರ್ತಕ್ಕಂಥ ಅದೇ ತಲೆಬುರುಡೆಯಿಂದ ಬರ್ತಕ್ಕಂಥ ಆನೆ ದಾಳಿಯಿಂದ ಪ್ರತಿನಿತ್ಯ ಜಯನಗರ ಆಗ್ಬೋದು ಅಥವಾ ಕೊತ್ತೆಗಾಲ, ಹಲ್ಸೂರು ಈ ಭಾಗದಲ್ಲಿ ತುಂಬಾ ಕ್ಲಿಷ್ಟಕರವಾದಂಥ ಸಮಸ್ಯೆ ಪ್ರತಿನಿತ್ಯ ನನ್ನ ಅನ್ನದಾತರು ಎದುರಿಸ್ತಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಹಿರಿಯ ಚೀಫ್ ಆಫೀಸರ್ ಜೊತೆನೂ ಕೂಡ ಮಾತನಾಡಿ ಇವತ್ತು ಸಂಬಂಧಪಟ್ಟಂಥ ನಮ್ಮ DF ಸರ್ ಪರಮೇಶ್ವರ್ ಹತ್ರ ನಾನು ಮಾತನಾಡ್ತಿದ್ದೀನಿ. ನಾನು ಅವರಿಗೆ ಒಂದಷ್ಟು ಆಫೀಸಲ್ಲಿ ಕಠಿಣವಾದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಪ್ರಬುದ್ಧತೆಯಿಂದ ನಾನು 2 ಡೇಸ್ ಇಲ್ಲೇ ಆಲ್ಟ್ ಆಗಿದ್ದು, ಇದು ನನ್ನ ಗಮನಕ್ಕೆ ಬಂದಿಲ್ಲ, ಇಲ್ಲಿ ತನಕ ನನ್ನ ಲಾಗಿನ್ಗೆ ಬಂದಿಲ್ಲ, ನಾನು ಇದನ್ನು ಇವತ್ತೇ ಕೂತು ಪರಿಶೀಲನೆ ಮಾಡಿ ಇಲ್ಲೇ ಸ್ಟೇ ಮಾಡಿ ಇದಕ್ಕೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಈಡೇರಿಸ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಎಕ್ಸ್ಪೆಷಲಿ ಕೊತ್ತೆಗಾಲದಲ್ಲಿ ನಿನ್ನೆ ನಡೆದಿರತಕ್ಕಂಥ ಏನು ಕ್ಯಾಟಲ್ ಕಿಲ್ ಏನಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಭಾಳ ವಿಳಂಬ ಮಾಡ್ತಿದ್ದಾರೆ. ಬಹುಶಃ ನಾಗರಹೊಳೆ ವ್ಯಾಪ್ತಿಯಲ್ಲೂ ಕೂಡ ಇಮಿಡಿಯೇಟ್ ಆಗಿ ರೈತರಿಗೆ ಹಣ ಹೋಗ್ತಾ ಇದೆ ಅಥವಾ ನಮ್ಮ ಬಂಡೀಪುರ ವ್ಯಾಪ್ತಿಯಲ್ಲೂ ಹೋಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಸರಗೂರು ವ್ಯಾಪ್ತಿಯಲ್ಲಿ 6 ತಿಂಗಳು 8 ತಿಂಗಳು 1 ವರ್ಷದಿಂದನೂ ಕೂಡ ಹಳೆಯ ಈ ಹಸುವಿನ ದಾಳಿಯಾದಂಥ ಸಂದರ್ಭದಲ್ಲಿ ಹಣವನ್ನು ಪರಿಹಾರವನ್ನಾಗಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸರಗೂರು ವಲಯ ವಿಳಂಬ ಮಾಡಿದೆ. ಅದಕ್ಕೆ ಇವತ್ತು ಅವರು ಒಂದು ಮುಕ್ತವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ನನ್ನ ಗಮನಕ್ಕೆ ಯಾವುದೂ ಬಂದಿಲ್ಲ. ಇವತ್ತು DF ಆಗ್ಬೋದು, RF ಆಗ್ಬೋದು, ACF ಹಾಗೂ DF ಸಮಾಗಮದಲ್ಲಿ ಕೂತು ಇದಕ್ಕೆ ಕೊಟ್ಟ ಮೇಲೆ ಮತ್ತೆ ಅದು ಇನ್ನೂ ಕೊಟ್ಟಿಲ್ಲ. ನಾನು 6 ತಿಂಗಳ ಸಂಬಳದಿಂದನೇ ಪಾಪ ಹೆಂಗಿದಾರೋ ಗೊತ್ತಿಲ್ಲ. ಮತ್ತೆ ಈಗ ಏನಾದ್ರು ಸೆಪ್ಟೆಂಬರ್ 1ನೇ ತಾರೀಕಿಂದ ತಗೋತೀವಿ ಅಂತೇಳಿ ಮತ್ತೆ ಆ ಒಂದು ಸೆಪ್ಟೆಂಬರಿಂದ ಏಪ್ರಿಲ್ ತನಕ 7 ತಿಂಗಳಾಗುತ್ತೆ. ಅದು ಮತ್ತೆ ಮಾರ್ಚ್ ಎಂಡಿಗೆ ಬರುತ್ತೆ. ಅದು ಮತ್ತೆ ಟ್ರೆಜರಿ ಕೊಟ್ಟು ಏನಾದ್ರು ಹತ್ರ ಸಮಸ್ಯೆ ಆಗ್ಬಿಟ್ರೆ ಮತ್ತೆ ಅವರೇ ಜವಾಬ್ದಾರ. ಸರ್ 10 ವರ್ಷದಿಂದ ಸರ್ 10 ವರ್ಷದಿಂದ ಕೊಟ್ಟರು. ಈ ವರ್ಷ ಈಗ ಅದು ಹೆಂಗ್ ತೆಗ್ದಾಕ್ರಿ? ಮೊದಲು ಅಂದ್ರೆ ಅದೊಂದು ಟ್ರೆಜರಿ ಕೊಟ್ಟು ಆಮೇಲೆ ಈಗ ಏನ್ ಮಾಡಿದ್ರೆ ಸ್ಪರ್ಶ್ ಅಂತ ಮಾಡಿದ್ದಾರೆ. ಅದಿನ್ನೂ ಅದು ಫೆಚ್ ಆಗ್ಲಿಲ್ಲ. ಇಲ್ಲೊಬ್ಳೆ ಅಂತಲ್ಲ, ಇಡೀ ಕರ್ನಾಟಕಕ್ಕೆ ಸ್ಪರ್ಶ್ ವರ್ಕ್ ಆಗ್ಲಿಲ್ಲ. ಈಗ ನಿಮ್ಗೆ ನಿಮ್ಗೆ 6 ತಿಂಗಳ ಸಂಬಳ ಆಗ್ಲಿಲ್ಲ, ನೀವೇನ್ ಮಾಡಿದ್ರಿ? ಕಾಯ್ಬೇಕಷ್ಟೇ. ಕಾಯ ಜೀವಮಾನದಲ್ಲಿ ಕಾಯಲ್ಲ ನೀವು. ಕಾಯ್ಲೇಬೇಕು. ಮಾಡಕ್ಕಾಗಲ್ವಲ್ಲ ಅವರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಹ ಬೇವಿನ ಮರದಲ್ಲಿ